ಚಿನ್ನದ ಅಂಗಡಿಯೋ ಅಥವಾ ಮನೆಗಳಿಗೋ ಕಣ್ಣು ಹಾಕುವುದನ್ನ ಕೇಳಿದ್ದೇವೆ. ಕಳ್ಳತನ ಮಾಡಿಕೊಂಡು ಮನೆಯಲ್ಲಿದ್ದಂತಹ ನಗದು ಅಥವಾ ಚಿನ್ನವನ್ನ ಅಥವಾ ಇನ್ನಿತರ ವಸ್ತುಗಳನ್ನ ಕದ್ಕೊಂಡು ಹೋಗಿರೋದು ಬಹಳಷ್ಟು ಕಡೆಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಆದ್ರೆ ಇಲ್ಲಿಬ್ಬರು ಖದೀಮರು ಮಾತ್ರ ಸರ್ಕಾರಿ ಕಾಲೇಜ್ಗೆ ಕಣ್ಣ ಹಾಕಿದ್ದಾರೆ. ಅಬ್ಬ, ಸರ್ಕಾರಿ ಕಾಲೇಜಿನಲ್ಲಿ ಏನಿರುತ್ತಪ್ಪ ಅಂಥದ್ದು ಬೆಲೆ ಬಾಳುವಂಥದ್ದು ಅಂತ ಹೇಳಿ ಎಷ್ಟೋ ಜನ ಯೋಚನೆ ಮಾಡ್ಬೋದು. ಆದ್ರೆ ಸರ್ಕಾರಿ ಕಾಲೇಜಿನಲ್ಲಿ ಈ ಇಬ್ರು ಖದೀಮರು ಕೆಲವೊಂದಿಷ್ಟು ಮೌಲ್ಯದ ವಸ್ತುಗಳನ್ನ ಕದ್ದುಕೊಂಡು ಹೋಗಿದ್ರು. ಆದ್ರೆ ಕೇವಲ 24 ಗಂಟೆಗಳಲ್ಲೇ ಇದೀಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟನೂರು ಎಂಬ ಊರಿನ ಒಂದು ಸರ್ಕಾರಿ ಕಾಲೇಜ್ ಆಗಿತ್ತು. ಆ ಕಾಲೇಜಿನಲ್ಲಿ ಇಬ್ರು ಖದೀಮರು ರಾಕೇಶ್ ಮತ್ತು ದರ್ಶನ್ ಅನ್ನುವಂತಹ ಯುವಕರು, ಜಸ್ಟ್ 22 ವರ್ಷ, ಒಬ್ಬನಿಗೆ 19 ವರ್ಷ ಅಷ್ಟೇ. ಇವರು ಒಂದು ಸರ್ಕಾರಿ ಕಾಲೇಜಿನ ಗೇಟ್ ಅನ್ನು ಮುರಿದು ಆ ಡೋರ್ ಅನ್ನ ಒಡೆದು ಒಳಗಡೆ ಇದ್ದಂತಹ ಲ್ಯಾಪ್ಟಾಪ್ ಮತ್ತು ಪ್ರಾಜೆಕ್ಟರ್ನ ಕದ್ಕೊಂಡು ಹೋಗಿದ್ದಾರೆ. ಕದ್ಕೊಂಡು ಹೋಗಿ ಕೇವಲ 24 ಗಂಟೆಗಳ ಆಗಿಲ್ಲ, ಐಗಳಿ ಪೊಲೀಸರಿಗೆ ಈ ಮಾಹಿತಿ ಸಿಕ್ಕಿದೆ. ಐಗಳಿ ಪೊಲೀಸರು ಅವರನ್ನ ಕಾರ್ಯಾಚರಣೆಯನ್ನ ನಡೆಸಿ ಇದೀಗ ಬಂಧನವನ್ನ ಮಾಡಿದ್ದಾರೆ. ಚಿಕ್ಕ ಪುಟ್ಟ ವಯಸ್ಸುಗಳಲ್ಲೇ ಈ ರೀತಿಯಾಗಿ ಕಳ್ಳತನ ಮಾಡುವಂತಹ ಪ್ರಕರಣಗಳು ಇವತ್ತು ಯುವ ಜನತೆಯಲ್ಲಿ ಹೆಚ್ಚುತ್ತಾ ಇದೆ. ಇದು ಸಮಾಜಕ್ಕೆ ಒಂದು ಮಾರಕ ಕೂಡ ಆಗಿದೆ. ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದ್ದಂತಹ ಕಳ್ಳತನ ಇವತ್ತು ಸರ್ಕಾರಿ ಕಾಲೇಜ್ನಲ್ಲೇ ನಡೆದಿರುವುದು ದುರಂತ ಆಗಿದೆ. ಎಷ್ಟೋ ಕಡೆಗಳಲ್ಲಿ ಏನಂತಂದ್ರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಕ್ವಶನ್ ಪೇಪರ್ನ ಲೀಕ್ ಮಾಡೋದಕ್ಕೋಸ್ಕರ ಅಥವಾ ಕ್ವಶನ್ ಪೇಪರ್ನ ಕದಿಯೋದಕ್ಕೋಸ್ಕರ ಹಿಂದೆ ಎಲ್ಲ ಹೋಗ್ತಾ ಇದ್ರು. ಆದ್ರೆ ಇವತ್ತು ಕಾಲೇಜ್ನಲ್ಲಿ ಇದ್ದಂತಹ ಲ್ಯಾಪ್ಟಾಪ್ ಮತ್ತು ಪ್ರಾಜೆಕ್ಟರ್ನ ಕದ್ದು ಹೋದದ್ದು ಮಾತ್ರ ದುರಂತ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.